ಹಲೋ ನಮಸ್ತೆ ಎಲ್ರಿಗೂ. ಬಿಸಿಲಲ್ಲಿ ಓಡಾಡಿ ಮುಖ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗಿದೆ, ತುಂಬ ಕಪ್ಪಾಗಿದೆ. ಇನ್ಸ್ಟೆಂಟಾಗಿ ಈ ಟ್ಯಾನನ್ನು ಕಮ್ಮಿ ಮಾಡುವಂಥ, ಈ ಕಪ್ಪೆ ಏನಾಗಿದೆ ಅದನ್ನ ಕಮ್ಮಿ ಮಾಡುವಂಥ ಕ್ರೀಮ್ ಬೇಕು ಅನ್ನೋರಿಗೆ ಒಂದು ಅದ್ಭುತವಾಗಿರುವಂಥ ಕ್ರೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. O3 ಅವ್ರದ್ದು ಡಿ ಟ್ಯಾನ್ ಮಾಸ್ಕ್ ಅಂತ ಅಥವಾ ಡಿ ಟ್ಯಾನ್ ಪ್ಯಾಕ್ ಅಂತ ಒಂದು ಕ್ರೀಮ್ ಇದೆ. ಇದನ್ನು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಅದನ್ನ ತೊಗೊಂಬಂದು ಒಂದ್ಸರಿ ಹಚ್ಚಿ ನೀವು ಮುಖ ತೊಳ್ಕೊಂಡ್ರೆ ಸಾಕು. 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡ್ರೆ ಸಾಕು. ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಿರಲಿ, ಎಷ್ಟೇ ಟ್ಯಾನ್ ಆಗಿರಲಿ, ತುಂಬ ಬೇಗ ಕಮ್ಮಿ ಆಗುತ್ತೆ. ಹಾಗಾದರೆ ಇದನ್ನ ಹೇಗೆ ಉಪಯೋಗ ಮಾಡೋದು, ಇದರದ್ದು ಏನು ಅದ್ಭುತ ಲಾಭಗಳು, O3 ಅವ್ರದ್ದು ಈ ಡಿ ಟ್ಯಾನ್ ಮಾಸ್ಕ್ ಅಂತ ಏನಿದೆ ಅದರ ಬಗ್ಗೆ ತುಂಬಾ ಚೆನ್ನಾಗಿರುವಂಥ ಫೀಡ್ಬ್ಯಾಕ್ ಇದೆ. ನೀವು ನೈಕ್ ಆ್ಯಪಲ್ಲಿ ಬೇಕಾದರೂ ಚೆಕ್ ಮಾಡಿ. ತುಂಬ ಅಂತಂದರೆ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ಗಳಲ್ಲಿ ಇದು ಕೂಡ ಒಂದು. ಇದು ಏನು ಅಂತಂದರೆ ನಿಮಗೆ ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಟ್ಯಾನ್ ಪ್ಯಾಕ್ ಏನಿದೆ, ಮಾಸ್ಕ್ ಇದು ಡಬ್ಬದಲ್ಲಿ ಒಂದು ಬರುತ್ತೆ. ಇದನ್ನ ಬೈ ಮಾಡೋದು, ಮುಖನ ಕ್ಲೀನಾಗಿ ಒಂದ್ಸರಿ ತೊಳ್ಕೊಳ್ಳೋದು, ತೊಳ್ಕೊಂಡು ಒರೆಸ್ಕೊಂಡು ಈ ಕ್ರೀಮನ್ನು ಮುಖ ಕುತ್ತಿಗೆಗೆಲ್ಲ ಹಚ್ಚೋದು, ಹಚ್ಚಿಬಿಟ್ಟು 10 ರಿಂದ 15 ನಿಮಿಷ ಬಿಟ್ಟು ತೊಳೆಯುವಂಥದ್ದು. ಇದರಲ್ಲಿ ರ್ಯಾಶ್ ಕೆಮಿಕಲ್ ಇಲ್ಲ, ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫ್ ಮತ್ತು ತುಂಬ ಇನ್ಸ್ಟೆಂಟಾಗಿ ಆ ಗ್ಲೋನೆಸ್ಸನ್ನು ಕೊಡುತ್ತೆ. ಅಂದರೆ ಮುಖಕ್ಕೆ ಕೆಲವು ಕಪ್ಪಾಗಿರುತ್ತೆ, ಅಲ್ಲಲ್ಲಿ ಮಾರ್ಕ್ಗಳಿರುತ್ತೆ, ಅನ್ಇವನ್ ಟೋನ್ ಇರುತ್ತೆ, ಇದೆಲ್ಲದನ್ನು ಒಂದೇ ಅಪ್ಲೈಗೆ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು ವೀವರ್ಸ್ ಇದು ಫೀಡ್ಬ್ಯಾಕ್, ನಾನು ಹೇಳ್ತಾ ಇರುವಂಥದ್ದಲ್ಲ. ನೀವು ಬೇಕಾದ್ರೆ ನೈಕಾ ಆ್ಯಪಲ್ಲಿ O3 ಡಿ ಟ್ಯಾನ್ ಮಾಸ್ಕ್ ಅಥವಾ ಡಿ ಟ್ಯಾನ್ ಪ್ಯಾಕ್ ಅಂತ ಸರ್ಚ್ ಮಾಡಿ ಅದರ ಫೀಡ್ಬ್ಯಾಕನ್ನು ಚೆಕ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಒಂದೇ ಯೂಸ್ಗೆ ಅಂತ ಕೂಡ ತುಂಬ ವೀವರ್ಸ್ ಯೂಸರ್ಸ್ ಕಮೆಂಟ್ ಮಾಡಿದ್ದಾರೆ. 10 ರಿಂದ 15 ನಿಮಿಷ ಬಿಟ್ಟು ನೀವು ಇದನ್ನ ಒರೆಸಿ, ಅದಾದ ನಂತರ ತೆಗೆದು ಅದಾದ ನಂತರ ಕ್ಲೀನ್ ವಾಟರಲ್ಲಿ ತೊಳ್ಕೊಬೋದು, ಅಥವಾ ಡೈರೆಕ್ಟಾಗಿ ಕ್ಲೀನ್ ವಾಟರಲ್ಲಿ ತೊಳ್ಕೊಂಡಾದ ನಂತರ ಮುಖನ ಒರೆಸ್ಬಿಟ್ಟು ನೀವು ಉಪಯೋಗ ಮಾಡುವಂಥ ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ, ಅಥವಾ ನೀವು ಅಲ್ವೆರಾ ಜೆಲ್ಲನ್ನು ಅಪ್ಲೈ ಮಾಡಿ. ಕೆಲವರಿಗೆ ಅಂದರೆ ತುಂಬ ಡ್ರೈ ಸ್ಕಿನ್ ಅವರಿಗೆ ಈ ಮಾಸ್ಕ್ ಒಂದು ಸ್ವಲ್ಪ ಸ್ಕಿನ್ನನ್ನು ಮತ್ತೆ ಡ್ರೈ ಮಾಡ್ಬೋದು. ಆದ್ದರಿಂದ ನೀವು ಅಲ್ವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ಆ ಡ್ರೈನೆಸ್ ಕಡಿಮೆ ಆಗುತ್ತೆ. ನಿಮ್ಮದು ನಾರ್ಮಲ್ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೂ ಕೂಡ ನೀವು ಇದನ್ನ ಹಾಕಿ ತೊಳೆದಾದ ನಂತರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದನ್ನು ಮರಿಬೇಡಿ. ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ನೀವು ಡೈಲಿ ಅಪ್ಲೈ ಮಾಡಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಸ್ಕಿನ್ ಸೇಫಾಗಿ ಉಳಿಬೇಕು, ತುಂಬ ಚೆನ್ನಾಗಿ ಇರಬೇಕು ಅಂತಂದರೆ ನೀವು ಪ್ರತಿದಿನ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದನ್ನು ಮರೆಯಲೇಬಾರ್ದು. ನಿಮ್ಮ ಸ್ಕಿನ್ ಅವಾಗ ಸೇಫ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ. ಸೊ ಈ ಬಿಸಿಲಿಗೆ ಓಡಾಡಿ ಮುಖ ಸಿಕ್ಕಾಪಟ್ಟೆ ಕಪ್ಪಾಗಿದೆ, ಟ್ಯಾನ್ ಆಗಿದೆ ಅಂತಂದರೆ ನೀವು ಆರಾಮ್ಸೆ ಇದನ್ನ ಟ್ರೈ ಮಾಡ್ಬೋದು. ಒಂದೇ ಅಪ್ಲೈಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗಂತ ಇದನ್ನ ಪ್ರತಿದಿನ ಅಪ್ಲೈ ಮಾಡಲಿಕ್ಕೆ ಇದು ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ಅಲ್ಲ. ಇದು ಡಿ ಟ್ಯಾನ್ ಮಾಸ್ಕ್. ನೀವು ತಿಂಗಳಲ್ಲಿ 1-2 ರಿಂದ 3 ಸರಿ ಉಪಯೋಗ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬ ಟ್ಯಾನ್ ಆಗಿದೆ ಅಂತಂದರೆ ಫಸ್ಟ್ ಅಪ್ಲೈಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. 2ನೇ 3ನೇ ಸರಿ ಅಪ್ಲೈ ಮಾಡಿದಾಗ ಸ್ಕಿನ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಹಾಗಂತ ಡೈಲಿ ಅಪ್ಲೈ ಮಾಡಲಿಕ್ಕೆ ಇಲ್ಲ, ಅದನ್ನ ನೆನಪಿಟ್ಕೊಳ್ಳಿ. ಸೊ ಏನೇನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮರಿಬೇಡಿ. ಹಾಗೆಯೇ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.